ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಅಪ್ಡೇಟ್ ಮಾಡಿರುವಂತಹ ಆಧಾರ್ ಕಾರ್ಡನ್ನು ನಾವು ಮೊಬೈಲ್ದಿಂದಲೇ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು, ಅದು ಅಪ್ಡೇಟ್ ಆಗಿದೆ ಇಲ್ಲ ಅನ್ನೋದು ಈ ಒಂದು ವಿಡಿಯೋದ ಮುಖಾಂತರ ಟೋಟಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರಾಗಿ ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಗೆಳೆಯರೆ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂತಂದರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ಗೆಳೆಯರೆ, ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಗೆಳೆಯರೆ, ಮೊಬೈಲ್ದಲ್ಲಿ ಇರ್ತಕ್ಕಂತಹ ಕ್ರೋಮ್ ಬ್ರೌಸರ್ ಅನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ನೋಡಿ ಸರ್ಚ್ ಬಾಕ್ಸ್ದಲ್ಲಿ UIDAI ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮಾಡಿದಾಗ ಈ ರೀತಿಯಾದ ಒಂದು ವಿಂಡೋವನ್ನು ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಮೈ ಆಧಾರ್ ಅಂತೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಚೆಕ್ ಆಧಾರ್ ಸ್ಟೇಟಸ್ ಅಂತೇಳಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇದು ಮತ್ತೊಂದು ವಿಂಡೋವಿನಲ್ಲಿ ಓಪನ್ ಆಗತ್ತೆ. ಓಪನ್ ಆದಾಗ ಗೆಳೆಯರೆ ಈ ರೀತಿಯಾದ ವಿಂಡೋವನ್ನು ಓಪನ್ ಆಗುತ್ತೆ ನಿಮಗೆ. ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಓಪನ್ ಆಗಿರುತ್ತೆ. ಇಲ್ಲಿಂದ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ನೋಡಿ ಗೆಳೆಯರೆ, ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ಚೆಕ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸ್ ಅಂತೇಳಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅನ್ನು ಕೇಳುತ್ತೆ. ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಎನ್ರೋಲ್ಮೆಂಟ್ಸ್ ಒಂದು ಸೆಂಟ್ರದವರು ನಿಮಗೆ ಎನ್ರೋಲ್ಮೆಂಟ್ ಕಾಪಿಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ 14 ಡಿಜಿಟ್ದ ಒಂದು ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ. ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಸಿಲೆಕ್ಟ್ ಡೇಟ್ ಅಂತೇಳಿದೆ, ಇಲ್ಲಿ ಡೇಟನ್ನು ಸಿಲೆಕ್ಟ್ ಮಾಡಿ. ಯಾವ ಒಂದು ದಿನಾಂಕದಂದು ನಿಮ್ಮದು ಎನ್ರೋಲ್ಮೆಂಟ್ ಕಾಪಿಯನ್ನು ಜನರೇಟ್ ಆಗಿದೆ ಆ ಒಂದು ಡೇಟನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಆದ ನಂತರ ಇಲ್ಲಿ ನೋಡಿ ಗೆಳೆಯರೆ, ಇಲ್ಲಿ ಸಿಲೆಕ್ಟ್ ಟೈಮ್ ಅಂತೇಳಿ ಕೇಳ್ತಾ ಇದೆ. ಇದು ಟೈಮ್ ಕೂಡ ಅಲ್ಲಿ ಬಂದಿರುತ್ತೆ. ಟೈಮ್ ಕೂಡ ಬಂದಿದ್ದು ಟೈಮ್ ಇಲ್ಲಿ ಈ ರೀತಿಯಾಗಿ ನೀವು ಸಿಲೆಕ್ಟ್ ಮಾಡಬೇಕಾಗತ್ತೆ. ಯಾವ ಒಂದು ಟೈಮ್ಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಾ ಅನ್ನೋದು ಇಲ್ಲಿಂದ ನೀವು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಸೆಕೆಂಡ್ ಕೇಳ್ತಾ ಇದೆ, ಸೆಕೆಂಡ್ ಕೂಡ ಈ ರೀತಿ ಕ್ಲಿಕ್ ಮಾಡಿ ಟೈಪ್ ಮಾಡಿಕೊಂಡು ಇಲ್ಲಿ ಎಂಟರ್ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಕ್ಯಾಪ್ಚಾ ಕೋಡನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಈ ರೀತಿ ಇಲ್ಲಿ ಕ್ಯಾಪ್ಚಾ ಅನ್ನು ಟೈಪ್ ಮಾಡಿ. ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಆಗಿದೆ. ಆನಂತರ ವ್ಯಾಲಿಡೇಷನ್ ಹೀಗೆ ಬಂದಿರುತ್ತೆ. ನಂತರ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಯುವರ್ ಆಧಾರ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಅಂತೇಳಿ ಬಂದಿದೆ ನೋಡಿ. ವಿಲ್ ಯು ಆಧಾರ್ ಈಸ್ ಬೀಯಿಂಗ್ ಪ್ರಿಂಟೆಡ್ ಆ್ಯಂಡ್ ಪೋಸ್ಟೆಡ್ ಟು ಯು ಅಂತೇಳಿ ಇಲ್ಲಿ ಬಂದಿದೆ. ಪ್ಲೀಸ್ ಡೌನ್ಲೋಡ್ ಇ ಆಧಾರ್ ಫ್ರಮ್ www.uidai.government.in ಅಂತೇಳಿ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಥ್ರೂ ನೀವು ನಿಮಗೆ ಅರ್ಜೆಂಟ್ ಬೇಕಂದ್ರೆ ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಈ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಕಾಪಿಯನ್ನು ಚೆಕ್ ಮಾಡಲಿಕ್ಕೆ ಈ ರೀತಿಯಾದ ಪ್ರೋಸೆಸ್ ಅನ್ನು ಇದೆ. ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಂಡು ನಿಮ್ದೊಂದು ಎನ್ರೋಲ್ಮೆಂಟ್ ಕಾಪಿಯನ್ನು ಅಪ್ಡೇಟ್ ಆಗಿದೆ ಏನು ಇಲ್ಲ ಅನ್ನೋದು ಚೆಕ್ ಮಾಡಿಕೊಳ್ಳಬಹುದು. ಗೆಳೆಯರೆ, ಈ ವಿಡಿಯೋವನ್ನು ಇಷ್ಟವಾದರೆ ಈ ವಿಡಿಯೋವನ್ನು ನಿಮ್ಮ ಹತ್ತಿರದ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಗೆಳೆಯರೆ, ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.